ಇದು ಬಿಸ್ನೆಸ್ನಾಗ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಅದ. ಇದರ್ಲಿಂದ ಬಿಸ್ನೆಸ್ ಗೆಲ್ತದ ಅಥವಾ ಸೋಲ್ತದ. ಎಕ್ಸಾಂಪಲ್, ನೀವೊಂದು ಪ್ರಾಡಕ್ಟನ್ನು ಲಾಂಚ್ ಮಾಡಿರಿ. ಲಾಂಚ್ ಮಾಡಿದ ಕೂಡ ಜನ ಅಂತಾರೆ ಇದು ಭಾಳ ತುಟ್ಟದ ಅಂತ ಹೇಳ್ಕೇಶಿಂದ. ಒಂದು ಸ್ವಲ್ಪ ಮಂದಿ ಅಂತಾರೆ ಇದ್ರ ಭಾಳ ಚೀಪ್ ಅದ ಇದು, ಓಕೆ, ನಮ್ಮ ಲೆವೆಲಿಗೆ ಅಲ್ಲ ಅಂತಂತಾರೆ. ಈ ರೀತಿಯಾದಂಥ ಸಿಚುವೇಶನ್ಸ್ಗಳನ್ನ ನೀವು ಅಬ್ಸರ್ವ್ ಮಾಡಿರ್ಬೋದು ಬಿಸ್ನೆಸ್ನಾಗ. ಇದೊಂದು ಪ್ರಾಬ್ಲಮ್ ಅದ ಎಲ್ಲ ಬಿಸ್ನೆಸ್ ಓನರ್ಸ್ಗಳಿಗೆ. ಇವತ್ತು ನಾವು ಅದ್ರ ಸೊಲ್ಯೂಷನ್ ಬಗ್ಗೆ ಡಿಸ್ಕಷನ್ ಮಾಡೋಣ ಅಂತ. 3 ಮೆಥಡ್ಸ್ಗಳದಾವು ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಲಿಕ್ಕೆ. ಮೊದಲನೇ ಮೆಥಡ್, ನಿಮ್ಮ ಕಾಂಪಿಟೇಟರ್ ಪ್ರೈಸಿಂಗ್ ಏನೈತಲ್ಲ ಅದನ್ನು ನೀವು ಅರ್ಥ ಮಾಡ್ಕೊರಿ. ಎಕ್ಸಾಂಪಲ್, ನೀವು ಫೋನ್ ಮಾರಾತೀರಿ, ಓಕೆ, ಒಂದು ಹೊಸ ಫೋನಿನ ಕಂಪ್ನಿ ಶುರು ಮಾಡಿರಿ. ಫೋನಿನ ಕಂಪ್ನಿಯವರು ಎಲ್ಲರೂ ಯಾವ ರೀತಿಯಾದಂಥ ಪ್ರೈಸನ್ನು ಇಟ್ಟಾರ ಅದನ್ನು ನಾವು ಕ್ಲಿಯರ್ ಮಾಡ್ಕೊಂಡು ಅದ್ರ ರಿಲೇಟೆಡ್ ಅದರ ಅರೌಂಡೇ ನಾವು ಇಡೋನು. ಆವಾಗ ಜನರ ತಲೆಯಾಗ ಅಷ್ಟು ಅನ್ಸಲ್ಲ, ಓಕೆ, ಇದು ಫೇರ್ ಪ್ರೈಸ್ ಐತೆ ಅಂತ ಅನ್ನಿಸ್ತೈತಿ. ಎರಡನೇ ಮೆಥಡ್, ನಿಮ್ಮ ಪ್ರಾಡಕ್ಟ್ಲಿಂದ ಜನರಿಗೆ ಯಾವ ರೀತಿ ಲಾಭ ಆಗತ್ತದಲ್ಲ, ಸಹಾಯ ಆಗತ್ತದಲ್ಲ, ಅದು ನೀವು ಕ್ಲಿಯರಾಗಿ ಕಮ್ಯುನಿಕೇಟ್ ಮಾಡಿರಿ ಅವ್ರು ಕೂಡ, ಓಕೆ. ಅದರ್ಲಿಂದ ಅವ್ರ ತಲೆಯಾಗ ನಾ ಏನು ಅಮೌಂಟ್ ಪೇ ಮಾಡತ್ತೀನಲ್ಲ ಅದು ಭಾಳ ಅಂದ್ರೆ ಭಾಳ ಕಡಿಮೆ ಅದ, ಇದು ಪ್ರಾಡಕ್ಟ್ಲಿಂದ ಲಾಭನೇ ಹೆಚ್ಚಿಗೆ ತೊಗೋಬೋದು ಅಂಥೇಳಿ ಜನರಿಗೆ ಅನ್ನಿಸ್ಬೇಕು. ಅವಾಗ ನೀವು ಹೇಳತ್ತಿದ್ದ ಪ್ರೈಸ್ ಕರೆಕ್ಟ್ ಆಗ್ತದೆ, ಜನರು ಹ್ಞೂ ಅನ್ನೋ ಚಾನ್ಸಸ್ ಹೆಚ್ಚಿಗಿರ್ತದೆ. 3ನೇ ಮೆಥಡ್, ಜನರಿಗೆ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಅವ್ರ ತಲೆಯಾಗ ಯಾವ ರೀತಿ ಅದ ಅಂತೇಳಿ ತಿಳ್ಕೊಬೇಕು. ಎಕ್ಸಾಂಪಲ್, ನಾವು ಬಿಸ್ನೆಸ್ ವರ್ಡ್ದಾಗ ಪ್ರಾಡಕ್ಟ್ ಪೊಸಿಷನಿಂಗ್ ಅಂತ ಕರಿತೀವಿ. ಪ್ರಾಡಕ್ಟನ್ನು ಯಾವ ರೀತಿಯಾಗಿ ಪೊಸಿಷನ್ ಮಾಡ್ತೀವಲ್ಲ ಆ ರೀತಿಯಾಗಿ ಪ್ರಾಡಕ್ಟ್ ಪ್ರೈಸಿಂಗನ್ನು ನಾವು ಏರಿಸ್ಬೋದು, ಇಳಿಸ್ಬೋದು. ಎಕ್ಸಾಂಪಲ್, ಆ್ಯಪಲ್ ಅದ, ಓಕೆ. ಆ್ಯಪಲ್ ಫೋನ್ನ ನೋಡ್ರಿ ನೀವು 1 ಲಕ್ಷದ ತನಕ ಮಾರ್ತಾರೆ ಅವ್ರ ಫೋನನ್ನು. ಜನರು ಎಂದೂ ಅನ್ನಲ್ಲ ಇದು ಭಾಳ ತುಟ್ಟೈತೆ ಅಂತ ಹೇಳ್ಕಿಸಿಂದ. ರೀಸನ್ ಏನು, ಜನರ ತಲೆಯಾಗ ಪರ್ಸೆಪ್ಷನ್ ಏನದಲ್ಲ ಆ ಪ್ರಾಡಕ್ಟ್ ಬಗ್ಗೆ ಬೇರೆನೇ ಅದ. ಅದಕ್ಕೆ ನೀವು ಜನರ ಪರ್ಸೆಪ್ಷನನ್ನು ಚೇಂಜ್ ಮಾಡಿಸಿ ನೀವು ಹೆಚ್ಚಿಗೆ ರೇಟನ್ನು ಇಟ್ಕೇಶಿಂದ ಮಾರ್ಬೋದು. ಇದನ್ನು ಆ್ಯಪಲ್ ಚಂದಂಗೆ ಅರ್ಥ ಮಾಡ್ಕೊಂಡೈತಿ, ಈ ಗೇಮನ್ನು ಭಾರಿ ಆಡಾಕತ್ತದ. ಈ 3 ಮೆಥಡನ್ನು ನೀವು ಬಳಸ್ಕೊಂಡು ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು. ಇದೇ ರೀತಿ ಬಿಸ್ನೆಸ್ ಕಂಟೆಂಟ್ಗಳಿಗಾಗಿ ನಮ್ಮ ಚಾನಲನ್ನು ಫಾಲೋ ಮಾಡಿರಿ.